ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಳೆಗಾಲದ ಸಮಯ. ಹೀಗಾಗಿ ಸಾಕಷ್ಟು ಜಲಪಾತಗಳು ಮತ್ತು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಂತೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಲಿಹೊಳೆ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಕೂಡ ಇದೆ. ಈ ಒಂದು ಜಲಾಶಯದ ವಿಶೇಷತೆ ಅಂದರೆ ಮಿನಿ ನಯಾಗರ ಫಾಲ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ನೀರು ಹರಿವಿಕೆ ಕೂಡ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿನ ಪ್ರವಾಸಿಗರು ಈ ಒಂದು ನಯಾಗರ ಫಾಲ್ಸ್ನಲ್ಲಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡು ಸಾಕಷ್ಟು ಎಂಜಾಯ್ಮೆಂಟ್ ಕೂಡ ಮಾಡುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯಗಳು. ಯಾಕಂದರೆ ಆ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಈ ಒಂದು ಕೊಡಗು ಜಿಲ್ಲೆಯತ್ತ ಮುಖವನ್ನು ಮಾಡ್ತಿದ್ದಾರೆ. ಯಾಕಂದರೆ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸಾಕಷ್ಟು ಪ್ರಕೃತಿಯ ವೈಭವವೇ ವಿಶೇಷವಾಗಿರುತ್ತದೆ. ಅದರಲ್ಲೂ ಕೂಡ ಈ ಒಂದು ಜಲಾಶಯ ಏನು ನೋಡ್ತಿದ್ರಿ, ಈ ಅರ್ಧ ಚಂದ್ರಾಕೃತಿಯ ಒಂದು ಮಡಿಲಿನಲ್ಲಿ ಸಾಕಷ್ಟು ನೀರು ಕೂಡ ಹೋಗ್ತಿದೆ. ಯಾಕಂದರೆ ಈ ಜಲಾಶಯದ ವಿಶೇಷತೆ ಏನು ಅಂದರೆ, ಸಾಮಾನ್ಯವಾಗಿ ಆ ನೀರು ಶೇಖರಣೆಯಾಗಿ ಸ್ಟೋರೇಜ್ ಆದ ನಂತರ ಒಂದಷ್ಟು ಜನರಿಗೆ ಮಾಹಿತಿಯನ್ನು ರವಾನೆ ಮಾಡಿ ನೀರನ್ನು ಬಿಡುಗಡೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಅಣೆಕಟ್ಟುಗಳಲ್ಲೂ ಕೂಡ ಆಗ್ತದೆ. ಆದರೆ ಈ ಒಂದು ಅಣೆಕಟ್ಟಿನಲ್ಲಿ ನೀರು ಹೆಚ್ಚಾಗಿ ಮಳೆ ಬಂದು ಈ ಸಂಪೂರ್ಣವಾಗಿ ಸುಮಾರು 1 TMC ನೀರು ಶೇಖರಣೆ ಉಳ್ಳಂತಹ ಈ ಒಂದು ಚಿಕ್ಲಿಹೊಳೆ ಜಲಾಶಯ ಏನಿದೆ, ಈ ಒಂದು ಚಿಕ್ಲಿಹೊಳೆ ಜಲಾಶಯ 1 TMC ನೀರನ್ನು ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನೀರು ಸ್ಟೋರೇಜ್ ಆಗಿ ಹೊರ ಹೋಗಬೇಕಾದ್ರೆ ಸಂಪೂರ್ಣವಾಗಿ ನೀರು ಯಾರೂ ಕೂಡ ಬಿಡುಗಡೆ ಮಾಡುವಂಥದ್ದು ಏನೂ ಇಲ್ಲ. ಇದು ಹಿಂದಿನ ಕಾಲದವರೇ ಇದನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಓವರ್ಫ್ಲೋ ಆಗಿ ಕೂಡ ಈ ಒಂದು ನೀರು ಇಲ್ಲಿಂದ ಸರಾಗವಾಗಿ ರೈತಾಪಿ ವರ್ಗದ ಜನರು ಯಾರಿದ್ದಾರೆ, ಈ ರೈತಾಪಿ ವರ್ಗದ ಜನರಿಗೆ ನಾಲೆಗಳ ಮುಖಾಂತರ ಈ ಒಂದು ನೀರು ಸರಾಗವಾಗಿ ಹರಿದು ಆ ರೈತಾಪಿ ವರ್ಗದವರಿಗೆ ಏನು ಕೃಷಿ ಚಟುವಟಿಕೆಗಳು ಏನು ಮಾಡೋಕ್ಕೆ ಕೊಡ್ತಾರೆ ಅದಕ್ಕೆ ಕೂಡ ವರದಾನ ಕೂಡ ಆಗುತ್ತೆ. ಆದರೆ ಈ ಒಂದು ಡ್ಯಾಮ್ನ ವಿಶೇಷತೆ ಅಂದರೆ ಈ ಅರ್ಧ ಚಂದ್ರಾಕೃತಿಯಾಗಿರ್ತಕ್ಕಂಥ ನೀರು ಹರಿತಿರ್ತಕ್ಕಂಥದ್ದು ಬೋರ್ಗೊರೆಯುತ್ತಿದೆ. ಹೀಗಾಗಿ ಇದನ್ನು ನೋಡಲಿಕ್ಕೆ ದೇಶ ವಿದೇಶದಿಂದ ಸಾಕಷ್ಟು ಕೊಡಗಿಗೆ ಬರುವಂಥ ಪ್ರವಾಸಿಗರು ಕೂಡ ಬಂದು ಎಂಜಾಯ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲೇ ನಿಂತ್ಕೊಂಡು ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸ್ಕೊಂಡು ಹೋಗ್ತಾರೆ. ಸೊ ಆ ಪ್ರಮಾಣದಲ್ಲಿ ಕೂಡ ಜನರು ಈ ಒಂದು ಭಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ, ಇಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಚಿಕ್ಲಿಹೊಳೆ ಜಲಾಶಯ ಸಾಕಷ್ಟು ಜನರಿಗೆ, ಅಂದರೆ ಮಳೆಗಾಲದಲ್ಲಂತೂ ಇದರ ವೈಭವವನ್ನು ಕಣ್ತುಂಬ್ಕೊಳ್ಳೋಕ್ಕೆ ಸಾಕಷ್ಟು ಜನರು ಬರುವಂಥದ್ದು. ಅಷ್ಟೇ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆಯ ತೀವ್ರತೆ ಕೂಡ ಹೆಚ್ಚಾದರೆ ಇಲ್ಲಿ ಇನ್ನೊಂದಷ್ಟು ನೀರಿನ ಏನು ನೋಡ್ತಾ ಇದ್ದೀರಿ ಈಗ ಸರಾಗವಾಗಿ ಹರಿದು ಹೋಗ್ತಾ ಇರ್ತಕ್ಕಂಥದ್ದು ಇನ್ನಷ್ಟು ಕಲರ್ಫುಲ್ಲಾಗಿ ಈ ಒಂದು ಜಾಗ ಕಂಡು ಬರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಬಂತು ಅಂದರೆ ಮಳೆಗಾಲದ ವೈಭವವೇ ಭಿನ್ನವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಹಾಗಾಗಿ ದೇಶ ವಿದೇಶದಿಂದ ಬರುವಂಥ ಸಾಕಷ್ಟು ಪ್ರವಾಸಿಗರು ಈ ಒಂದು ಪ್ರಕೃತಿಯ ಮಡಿಲಿನಲ್ಲೇ ತಮ್ಮ ಏನು ಪ್ರವಾಸ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರ್ತಾರೆ ಅಲ್ಲಿಗೆ ಬಂದು ಎಂಜಾಯ್ಮೆಂಟ್ ಕೂಡ ಮಾಡುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ದೃಶ್ಯಗಳು. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಳೆ ಬಂತು ಅಂದರೆ ಸಾಕಷ್ಟು ಸ್ಥಳೀಯ ಜನರಿಗೂ ಒಂದು ರೀತಿಯ ಆತಂಕ ಕೂಡ ಎದುರಾಗುತ್ತೆ. ಆದರೆ ಇದೀಗ ಮಳೆಗಾಲದ ವೈಭವವನ್ನು ಕಣ್ತುಂಬಿಕೊಳ್ಳೋಕ್ಕೆ ಇದು ಕರೆಕ್ಟಾದಂತಹ ಟೈಮ್ ಅನ್ನೋದು ಕೂಡ ಪ್ರವಾಸಿಗರಿಗೆ ಗೊತ್ತಿರೋದ್ರಿಂದ ಸಾಕಷ್ಟು ಕೊಡಗಿನತ್ತ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.